ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು. ಮದ್ಯ ಮಾರಾಟ ಬಂದ್ ಮಾಡುವಂತೆ ಶಾಸಕರ ಎದುರು ಕಣ್ಣೀರು ಹಾಕಿದ ಮಹಿಳೆಯರು. ಕೊಲ್ಹಾಪುರ ಮಾರ್ಚ್ 21, 22ರಂದು 21ನೇ ಲಿಂಗಾಯತ ಗಣಮೇಳ. ಅನುದಾನಕ್ಕೆ ಒಳಪಡಿಸಲು ಒತ್ತಾಯಿಸಿ ಮುಖ್ಯಮಂತ್ರಿ ಗೃಹ ಕಚೇರಿ ಎದುರು ಧರಣಿ 23ಕ್ಕೆ. ವಿವಿಧ ಸಂಘಟನೆಗಳ ಬೆಂಬಲ ಜಲಾದೆ. ಉಗ್ರಾಣದ ವಸ್ತುಗಳ ಅಕ್ರಮ ಮಾರಾಟ ತನಿಖೆಗೆ ಆಗ್ರಹ. ಗೋಡಂಬಿಯ ಮೌಲ್ಯವರ್ಧನೆಯಿಂದ ವಿವಿಧ ಪಾನೀಯಗಳನ್ನು ತಯಾರಿಸಿ ಹೆಚ್ಚಿನ ಆದಾಯ ಪಡೆಯಲು ರೈತರಿಗೆ ಸಲಹೆ. ಡಾಕ್ಟರ್ ಎಸ್.ವಿ. ಪಾಟೀಲ್. ಬೀದರ್ ಜಿಲ್ಲಾದ್ಯಂತ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮೀಣ ಪ್ರದೇಶದಲ್ಲಿಯ ಬಡಜನರ ಬದುಕು ಬೀದಿ ಪಾಲಾಗುತ್ತಿದೆ. ಪ್ರತಿ ಕಿರಾಣಾ ಅಂಗಡಿಗಳಲ್ಲಿಯ ಸಹ ನಿರ್ಭಯವಾಗಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಬೆಳ್ಳಂಬೆಳಗ್ಗೆ ಹಾಲು ಸಿಗುವುದಿಲ್ಲ, ಆದರೆ ಮದ್ಯ ಸಿಗುವುದು. ಇದರಿಂದ ಕೂಲಿ ಕೆಲಸ ಮಾಡಿ ಜೀವನ ನಡೆಸುವ ಬಡವರ ಪರಿವಾರ ಕಂಗಾಲಾಗುತ್ತಿವೆ ಎಂದು ಎಲ್ಲೆಡೆ ಮಹಿಳೆಯರು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಜಾಗೃತರಾದ ಬಸವಕಲ್ಯಾಣ ತಾಲೂಕಿನ ಮಹಿಳೆಯರು ಜೀವನ ಬೇಸರಪಟ್ಟು ತಮ್ಮ ಕ್ಷೇತ್ರದ ಶಾಸಕ ಶರಣು ಸಲಗರ್ ಅವರ ಮುಂದೆ ಬಂದು ಮದ್ಯ ಮಾರಾಟ ಬಂದ್ ಮಾಡಿ ನಮ್ಮ ಜೀವನ ಹಸನುಗೊಳಿಸುವಂತೆ ಕಣ್ಣೀರು ಹಾಕಿ ಮನವಿ ಮಾಡಿದರು. ಬಸವಕಲ್ಯಾಣ ತಾಲೂಕಿನ ನೀಲಕಂಠವಾಡಿ ಗ್ರಾಮಕ್ಕೆ ಶಾಸಕರು ಭೇಟಿ ನೀಡಿದಾಗ ಗ್ರಾಮ ನೂರಾರು ಮಹಿಳೆಯರು ತಮ್ಮ ಕಷ್ಟವನ್ನು ತೋಡಿಕೊಂಡರು. ಸಾರಾಯಿ ಕುಡಿದು ಸರಣಿ ಸಾವಾಗಿವೆ. ನಮ್ಮೂರಲ್ಲಿ ಮದ್ಯ ಮಾರಾಟ ಬಂದ್ ಮಾಡಿ ಎಂದರು. ನಿಮ್ಮ ಕಾಲು ಬೀಳ್ತೀವಿ, ನಮ್ಮ ಊರಲ್ಲಿ ಸಾರಾಯಿ ಬಂದ್ ಮಾಡಿ ಎಂದು ಶಾಸಕರ ಮುಂದೆ ಕಣ್ಣೀರು ಹಾಕಿದರು. ಕಾಲೇಜು ಯುವಕರು ಸೇರಿದಂತೆ ನೀಲಕಂಠವಾಡಿ ಗ್ರಾಮದಲ್ಲಿ ಮದ್ಯ ಕುಡಿದು 22 ಜನ ಸಾವನ್ನಪ್ಪಿದ್ದಾರೆ. ಕಿರಾಣಿ ಅಂಗಡಿ ಸೇರಿದಂತೆ ಊರಲ್ಲಿ ಹೆಜ್ಜೆ ಹೆಜ್ಜೆಗೂ ಮದ್ಯ ಮಾರಾಟ ಮಾಡ್ತಿದ್ದಾರೆ. ದೂರು ಕೊಟ್ಟರೆ ಪೊಲೀಸರು ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಊರಲ್ಲಿ ಸಾಕಷ್ಟು ಜನ ಮಹಿಳೆಯರು ವಿಧವೆಯರಾಗಿದ್ದಾರೆ. ಹೇಗಾದರೂ ಮಾಡಿ ನೀಲಕಂಠವಾಡಿ ಗ್ರಾಮದ ಯುವಕರ ಜನರ ಭವಿಷ್ಯ ಕಾಪಾಡಿ ಎಂದು ಮನವಿ ಮಾಡಿದರು. ಅಲ್ಲ ಇವ್ರಿಗೆ ಏನು ಅಲ್ಲೋ ನಾಯಿ ನರಿ ಹಂದಿ ಮುಟ್ಟಲ್ಲ ನೀವು ಮಾಡೋದು. ನಿಮ್ಮ ಒಬ್ಬೊಬ್ರು ಮೂತಿ ಮೇಲೆ ಲಕ್ಷಣ ಇಲ್ಲ. ಯಾರ ಮೇಲೆ ಒಬ್ಬರು ಮೂತಿ ಮೇಲೆ ಲಕ್ಷಣ ಇಲ್ಲ. ಅಲ್ಲ ನಿಮ್ ಜವಾನ್ ಮಕ್ಕಳು ಏನ್ ಮಾಡ್ಬೇಕು? ಒಮ್ಮರೆ ವಿಚಾರ ಮಾಡಿರ? ಸತ್ ಹೋಗ್ತಿರಲ್ಲ, ಹಿಂಗೆ ಪೂರ ಸರ್ವನಾಶ ಆಗೋಗ್ತಿದ್ ನಾವು. ಮಾಡ್ಕೊಂಡು ಒಂದ್ಸಲ ಹಾಕ್ಬೇಕು ಇವ್ರಿಗೆಲ್ಲ. ನೋಡ್ರಿ ಎಷ್ಟು ಮಂದಿ ಮಕ್ಕಳು? ಈಗ ಸಣ್ಣವ್ ಹಂಗೆ ಕೊಂಡು ಹಂಗೆ ಆಗ್ಯಾನ ಸರ್. ಸಣ್ಣವೆಲ್ಲ ಈಗ ಹೈದರಾಬಾದ್ ಹೋದ್ರು ಸರ್. ಮದಿಲ್ಲ ಏನಾರ 21 ವರ್ಷನವನ ಸರ್. ಈಗ ಸಣ್ಣವ್ ಮತ್ತ ದೊಡ್ಡವನ 23. ಅವನು ಕುಡಿತಾನ. ಉಳ್ಳಾಗ ಮುತ್ತಾಗಿದ್ರಿ ದುನಿಯಾದ ಬಾಕಿ ಸಸಿ ಹೋದ್ರು ಎಲ್ಲ ತುಂಬ್ಕೊಂಡ್ ಮತ್ ದಂಡ ಕಟ್ಟ್ಯಾರಿ. ಹ್ಯಾಂಗ ಮಾಡ್ಬೇಕು? ಈ ಗೌರ್ಮೆಂಟ್ ಮನಿ ಅದ ಸರ್, ಇದು ಸರ್ಕಾರಿ. ಇದು 10 ವರ್ಷ 10 ಲಕ್ಷ ರೂಪಾಯಿ ಆಗ್ಯಾವ ಸರ್ ಈಗ ಸದ್ಯ. 3 ವರ್ಷ ದವಾಖಾನೆಗೆ ತಗೊಂಡ್ತಿರ್ಗಿದ್ದೇವೆ ನೋಡಿ. ಇಲ್ಲಿ ಉಂಗುರ ಕಂಡೆ ಹಾಸ್ಪಿಟಲ್ ಈಗ ಮಗ ದೊಡ್ಡ ಮಗ ಹೋದ್ರು ಸಣ್ಣವ ಹಂಗೆ ಆಗ್ಯಾರ. ಹೈದರಾಬಾದ್ ಗೆದಕ್ ಹೋಗ್ಯಾನ ಈಗ ಸಣ್ಣವ. ಅವ ಅರ್ಬಿ ಫಿರ್ಬಿ ಅಲ್ಲೇ ಬಂದಿದ್ರಿ. ಒಂದ್ 15 ದಿವಸ ತರ್ಲಕ್ ಹೋಗ್ಯಾನ. 15 ದಿವಸ ಮಾಡಿ ಶರೀ ಬಂದ್ ಮಾಡೋ ಸಲಕರೆ ನಾ ಇಷ್ಟು ನನ್ನ ಪ್ರಯತ್ನ ಅದ. ನೀವು ಹೇಳಿರ್ಬೇಕಿಲ್ಲ. ರೋಡಿಗೆ ಫ್ಯಾಕ್ಟ್ರಿ ಸರಿ ಶತ ಪ್ರಯತ್ನ ಮಾಡ್ತೀನಿ. ರೋಡಿಗೆ ಫ್ಯಾಕ್ಟ್ರಿ ನಿಮ್ ಕಾಲ್ ಬೀಳ್ತಾರ. ಭಾಳ ಇದು ಆಗ್ಯಾದ್ರಿ. ರೊಕ್ಕ ಹಾಕಿ ಸಾಕ್ ಬೇಕಾಗಿದೆ. ಬಾಕಿ ಮನಿ ಪೂರ ಕಲ್ಯಾಣದಾಗ ಹೋದಿವಿ ಸರ್. ಅವ್ನ ಸಲ ಜಗಳ ಆಡ್ಲತ್ತು. ಈ ಡಿಗ್ರಿ ಮುಗಿದು ಸರ್ ಕೆಲಸ ಮಾಡೋದು ಮನ್ಯಾಗ ಬೈಯೋದು ಜಗಳ. ಮಕ್ಕಳು ಈಗ ಹೆಣ್ಣ ಮಕ್ಕಳು ಇಲ್ದೆ ಅವ್ರ ಅಲ್ಲಿ ಕೊಂಡು ಹೊಂಟ ನಾವ್ ಏನ್ ಮಾಡಾರಿ? ತಿಳ್ಕೋರಿ ಎಲ್ಲರಿಗೂ. ಅಲ್ಲ ಆಕಿನ ಪರಿಸ್ಥಿತಿ ನೋಡ್ರಿ. 2 ಮಕ್ಕಳು, 2 ಕುಡುಕರು. ಕೆಲಸ ಏನಾರ 70 ವರ್ಷನವ್ರ ಒಂದು ವರ್ಷನೊಳಗೆ 5-6 ಮಂದಿ ಸತ್ತಾರೆ. ಒಂದೇ ವರ್ಷನೊಳಗೆ 5-6 ಮಂದಿ.
ಬಾಕಿಗೆ ಬಾಕಿ ಆಯ್ತು, ಮನೆಗೆ ಮನೆ ಹೋಯ್ತು, ಎಲ್ಲ ಜೀವಕ್ಕೆ ಜೀವ ಹೋದು ಎರಡು. ಅವತ್ತೇ ಕರ್ಸರ್ ಅಂದೇವ್ ಸರ್ ನಿಮ್ಗೆ ಅವ್ರು. ಏ ಗೋವಿಂದ ಈಗಿನೊಂದು ಅರ್ಜಿ ಹಾಕ್ಸೋ ಒಂದು ಲೋನ್ ಮಾಡಿಸ್ತೀನಿ, ಒಂದು ಯಾವ್ದಾದ್ರು ಕೆಲಸ ಮಾಡಿಸ್ತೀನಿ, ಚಂಪೆಟ್ಗೆ ಹೋಗ್ಬೇಕು, ಅರ್ಜಿ ಹಾಕ್ಸೋ ಜುಮ್ಮೆದಾರಿ ನೀನು. ಬಾಯಿ ಏನು ಚಿಂತೆ ಮಾಡಬೇಡ, ಆ ಮಗ ಮತ್ತು ಬರೋಣ, ನಾ ಮತ್ತೊಂದು ಸಲ ಬರ್ತೀನಿ, ಅವನಿಗೆ ಕುಡಿಯೋದು ಬಿಡ್ಸಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ಹಾಂ, ಅವನಿಗೆಲ್ಲರೂ ಒಯ್ದು ಇಡ್ತೀನಿ, ಕುಡಿಯೋದು ಬಿಡ್ಸೋ ಕ್ಷೇತ್ರದಾಗ ಇಡ್ತೀನಿ ನಾನು, ಆಯ್ತಾ? ಅವ್ನಿಗೆ ಕುಡಿಯೋದು ಬಿಡ್ಸೋ ಜುಮ್ಮೆದಾರಿ ನಾನು. ಅವ್ನು ಬಂದ್ರು ಪ್ಲೇ ನೀವು ನನಗೆ ಹೇಳ್ರಪ್ಪ, ನಾ ಮತ್ತೊಂದು ಬರ್ತೀನಿ. ಧೈರ್ಯದಿಂದಿರೋ ಜರೂರ್ ಮಾಡ್ತೀನವ, ನನ್ನ ಪ್ರಯತ್ನ ಇದೆ. ಟೋಟಲ್ ಸರಿ ಬಂದ್ ಆಗ್ಬೇಕನ್ನೋ ಇದ್ದೀನಿ ನಾನು, ಟೋಟಲ್ ಸರಿ ಬಂದ್ ಆಗ್ಬೇಕು. ಹಾಳಾಗಿ ನೋಡ್ರವೆಲ್ಲ ಮಕ್ಕಳು ಚೀಗ್ಲತ್ತೀನಿ, ಒಂದ್ ಸೌನ ಕುಡಿಬೇಡ್ರೋ ಸಾಯ್ತೀವಿ ಅಂತ ಹೇಳಿ ಹೇಳಕ್ ತಯಾರಿಲ್ಲ. ಒಬ್ಬರು ಹೆಚ್ಚು ಮಾಡ್ಲತ್ತಾರ, ಇವ್ರು ಮತ್ತೆ ಹೇಳ್ದಷ್ಟು ಕಳಿಸ್ತೀನಿ ಮೇಡಮ್. ಮಕ್ಕಳೆಲ್ಲ ಏನಿಲ್ಲ, 10 ಲಕ್ಷ ರೂಪಾಯಿ ಇದು ಆಗ್ಯದ ಸರ್. 10 ಲಕ್ಷ ರೂಪಾಯಿ 10 ಲಕ್ಷ ಸದ್ಯ ಅದೇ ಮಾಡೋದು. 2 ದಿನ ಬಂದು ಇಡ್ಲತ್ತಾರ, ಮಾಡೋದು. $175 ಮನೆ ವಾಸರ, 8 ದುಕಾನ ವಾಸರ ಇಲ್ಲಿ ಈಗ ಸದ್ಯನೇ. 175 ಮನೆ, 8 ದುಕಾನ 175 ಮನೆ ಅವ. ನಮ್ಗೆ ಗೊತ್ತಿಲ್ಲ, ಏನಾರ 15 ಕೆಲಸ ಮಾಡ್ತಾರೆ. ಎಲ್ಲ ಹಾಸ್ಪಿಟಲ್ ನಾವು ಹೊಡೆದಿರ್ತೀವಿ ಸರ್, ವರ್ಷ ಇವ್ರು ಹೊಡೆದ ಅವ್ರು ಬಂದು ಯಾರೇ ಹೊಡೆಯಲಿಲ್ಲ ಸರ್. ಸದ್ಯ ಬಾಕಿ ಸಲಕ್ಕೆ ಅವ್ರು ಹೊಡೆಯಲಿಲ್ಲ, ಹೊಲ ಮನ ಮಾಡ್ತಿರ್ತಾರೆ. ಪ್ರತಾಪುರ ಪಂಚಾಯತ್ ಇವತ್ತಿನ ಹಿಡ್ಕೊಂಡೆ ಸೀರಿಯಸ್ ತಗೋಬೇಕು. ಇವತ್ತಿನ ಹಿಡ್ಕೊಂಡು ಸೀರಿಯಸ್ ಡೈವೇಷನ್ ಚಾರ್ಜ್ ನಾ ಒಂದು ವೇಳೆ ಬಂದಾಗಿಲ್ಲ ಅಂದ್ರೆ ನಾ ಸುಮ್ಕೊಳ್ಳೋದು, ಮತ್ತೆ ತೆಲಗಿಟ್ಕೋದಿಗೆ ಹೇಳ್ತೀನಿ ನಾನು. ಸ್ಟೇಷನ್ ಕೊಡೋದು ಹಾಂ, ಸೀರಿಯಸ್ ತಗೋಬೇಕು. ಇವತ್ತಿನ ಹಿಡ್ಕೊಂಡಿದ್ದು ಇವತ್ತು ನಿಮ್ಗೆ ಸ್ಟಾರ್ಟ್ ಆಗಬೇಕು. ಇದು ಎಷ್ಟು ಪ್ರಯತ್ನ ಮಾಡ್ತೀನಿ, ಎಷ್ಟು ಬಡ್ಕೊಳತ್ತೀನಿ ವಿಧಾನಸೌಧದಲ್ಲಿ, ನಾನು ಮಾಡ್ಕೊಳತ್ತೀರಿ ಸರ್. ನಾವು ಕಳೆದ ಬಡ್ಕೊಳತ್ತೀನಿ ವಿಧಾನಸೌಧದಾಗ. ಇನ್ನೊಂದು 2 ವರ್ಷ ಸರ್, ಇನ್ನೊಂದು 10-20 ಪರ್ಗಳು ಸರ್. ವರ್ಷ ಒಂದು 5 ಪರ್ಗಳು 2 ಸಿಕ್ಕಿದ್ರೆ ಸರಿ. ಕೊಂಡು ನಿಲ್ತಾವ ಸರ್. ಈಗ ಮಾನಸಿಕ ಆಗ್ಯಾರ ಸರಿ, ಸದ್ಯ ಎಕ್ಸಿಡೆಂಟ್ ಮಾಡ್ಕೊಳೋಣ. ಮಾನಸಿಕ ಆಗ್ಯಾರ ಎಲ್ಲಕ್ಕೂ ದೊಡ್ಡ ಸಮಸ್ಯೆ ಸೇರಿದವು, ಎಲ್ಲಕ್ಕೂ ದೊಡ್ಡ ಸಮಸ್ಯೆ. ಇಲ್ಲಿ ಮನೆಗಿದ್ದು ಹೊಲ್ದಾಗ ಮಾಡ್ತೀನಿ, ಅದು ಇದು ಹಂಗೆ ನಡ್ತದ್ರಿ. ಈಗ ಹೊಲಕ್ಕೆ ಹೋಗೋದಿಲ್ಲ, ಹೋಗೋದು ನಾವು ಮನೆಗೆ ಬಂದು ಮಾಡಿದ ವಿಚಾರ ಮಾಡ ಮಾತ್ರ ಇದು, ವಿಚಾರ ಮಾಡ ಮಾತ್ರ ಇದು. ದವಾಖಾನಿಗೆ ಹೋಗ್ಬೇಕು, ಮತ್ತೆ ಅವ್ರಿಗೆ ಹಾಕ್ಬೇಕಂದ್ರೆ ಹೆಂಗ್ ಮಾಡೋದು? ಶಿವಾರ್ದಾಗ ನಮ್ಮ ಶಿವಾರ್ದಾಗ ಹೊಟ್ಟೆ ಎಷ್ಟು ಮಕ್ಕಳು ಮಕ್ಕಳು ಇದ್ದೇ ಹುಡಿಲತ್ತಾವ.
ಯಾರು ಹೇಳ್ಬೇಕಪ್ಪ? ಈ ರೀತಿ ಶರೀರ ಕೂಡ ಸಾಯ್ತೀರಂದ್ರೆ ಯಾರು ಹೇಳ್ಬೇಕ್ರಪ್ಪ ನಿಮಗೆ? ಬದುಕಬೇಕಲ್ರಪ್ಪ, ಎಲ್ಲ ನೀವು ಬದುಕಬೇಕಲ್ಲ. ಶರೀರ ಕೂಡ ಎಲ್ಲ ಸತ್ ಕೇಸಿಂದ ಎಲ್ಲ ಹೆಂಡ್ರ ಪರೇಶಾನ್, ಮಕ್ಕಳ ಪರೇಶಾನ್. ಹೋದ್ರು ಸರ್ ಅವ್ರ ಹೆಂಡತಿ ಅವ್ರದವ್ರ ಮನೆಗೆ ಹೋದ್ರು ಮಕ್ಕಳಿಲ್ಲ ಏನಿಲ್ಲ ಗೊತ್ತಾಗ್ತದೆ. ಹೋದ್ರು ಸರ್ ಮಕ್ಕಳಿಲ್ಲ ಏನಿಲ್ಲ ಅವ್ರದವ್ರ ಮನೆಗೆ ಹೋದ್ರು. 5 ಲಕ್ಷ ಏನ್ ಬಿ ಕೈಗೆ ಅವ್ರು ಮಾರ್ದ್ರು ಅಷ್ಟಾಗಲ್ಲ ಸರ್. ಹೆಂಗ್ ಮಾಡ್ಬೇಕ್ರಿ? ಅವ್ರ ತಾಯಿ ಮಕ್ಕಳವ್ರು ಎದ್ದಿಲ್ಲ ಸರ್. ಅವತ್ತಿನ ದಿನ ಸರ್ ಕರಿ ಸಾಬ್ರಿ ಕರಿ ಎದ್ದು ಸರ್ ನಿಮ್ಗೆ ಕರೆ ತೋರಿಸೋ ಸಲಕ್ಕೆ ಸರ್. साबुत म्हणजे ಲಿಂಗಾಯತ ಸಮುದಾಯದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾದ 21ನೇ ಲಿಂಗಾಯತ ಗಣಮೇಳವು ಮಾರ್ಚ್ 21 ಮತ್ತು 22ರಂದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಲಕ್ಷ್ಮೀವಾಡಿಯಲ್ಲಿರುವ ಅಲ್ಲಮಪ್ರಭು ಯೋಗಪೀಠದಲ್ಲಿ ನಡೆಯಲಿದೆ ಎಂದು ಲಿಂಗಾಯತ ಗಣಮೇಳ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಬಸವರಾಜ ಬುಳ್ಳ ತಿಳಿಸಿದ್ದಾರೆ. ಬಸವರಾಜ ಬುಳ್ಳ ಈ ಕುರಿತು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ಬಸವ ಧರ್ಮಪೀಠ ಕೂಡಲ ಸಂಗಮ ಟ್ರಸ್ಟ್ ಹಾಗೂ ಅಲ್ಲಮಪ್ರಭು ಯೋಗಪೀಠದ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಈ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ ಈ ಮೇಳದಲ್ಲಿ ಇರಲಿದ್ದು, ಇದರ ಜೊತೆಗೆ ಇಷ್ಟಲಿಂಗ ಪೂಜೆ, ಧರ್ಮ ಚಿಂತನೆ, ಉಪನ್ಯಾಸಗಳು, ಪ್ರವಚನಗಳು, ಚರ್ಚಾಗೋಷ್ಠಿಗಳು ಹಾಗೂ ಮಹಾಪ್ರಸಾದ ವಿತರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವಿಶ್ವಶಾಂತಿ ಮತ್ತು ಮಾತೆ ಮಹಾದೇವಿಯರ ಜಯಂತಿ ಅಂಗವಾಗಿ ವಿಶೇಷ ಧಾರ್ಮಿಕ ಆಚರಣೆಗಳು ಸಹ ನಡೆಯಲಿವೆ. ಪ್ರಮುಖ ಅತಿಥಿಗಳ ಉಪಸ್ಥಿತಿ, ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದ ಗಣ್ಯರು, ಜಗದ್ಗುರುಗಳು, ಮಠಾಧೀಶರು ಹಾಗೂ ಹಲವು ಸಚಿವರು, ಶಾಸಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಆಗ್ರಹಿಸಿ ಮಾರ್ಚ್ 23ರಂದು ಬೆಂಗಳೂರಿನ ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕಾವೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಅಖಿಲ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ತಿಳಿಸಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಬಿಟ್ಟು ಹೋದ ಕೆಲ ಅಂಶಗಳನ್ನು ಮಾರ್ಚ್ 25ಕ್ಕೆ ಮತ್ತೆ ಸೇರಿಸಲು ಅವಕಾಶ ಇರುವ ಕಾರಣ ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಅಂದು ಕಾವೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. 1995ರ ನಂತರ ಆರಂಭವಾದ ಶಾಲಾ ಕಾಲೇಜುಗಳಿಗೆ ಅನುದಾನ ಕಲ್ಪಿಸಬೇಕು, ಬಡ ಮಕ್ಕಳಿಗೆ ಆಸರೆಯಾದ RTE ಖಾಸಗಿ ಶಾಲೆಗಳಿಗೂ ವಿಸ್ತರಿಸಬೇಕು ಹಾಗೂ ಮಾನ್ಯತೆ ನವೀಕರಣ ಸರಳೀಕರಿಸಬೇಕು ಎಂಬುದು ಸಂಘದ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ಹೇಳಿದ್ದಾರೆ. ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ್ ಬೆಂಗಳೂರು ಘಟಕದಲ್ಲಿ ಉಗ್ರಾಣದಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಅನುಪಯುಕ್ತ ವಸ್ತುಗಳನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿರುವ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತ ಕಮಲಾಕರ್ ಎಲ್ ಹೆಗಡೆ ಆಗ್ರಹಿಸಿದ್ದಾರೆ. ಕರ್ನಾಟಕ ಪಶುವೈದ್ಯಕೀಯ, ಪಶು ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಆಸ್ತಿ ಅಧಿಕಾರಿಗಳಾದ ದಾಮೋದರ್ ಹಾಗೂ ಉಪಕುಲಪತಿಗಳಿಗೆ ಮನವಿ ಸಲ್ಲಿಸಿರುವ ಅವರು KA ಹನುಮಂತರಾಯ್ ಹಾಗೂ ಉಗ್ರಾಣ ವಿಭಾಗದ ಹಿರಿಯ ಪ್ರಯೋಗಾಲಯ ಸಹಾಯಕ ವಜೀರ್ ಅಹಮದ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಕ್ರಮ ಎಸಗಲು ಕುಮ್ಮಕ್ಕು ನೀಡಿರುವ ಹೆಬ್ಬಾಳ್ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ರತ್ನಮ್ಮ ಸೇರಿದಂತೆ ಇತರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡಿ ಈ ಕೂಡಲಿಗೆ ನಿವೃತ್ತ ನ್ಯಾಯಾಧೀಶರ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಕಮಲಾಕರ್ ಆಗ್ರಹಿಸಿದ್ದಾರೆ. ಗೋಡಂಬಿ ಹಣ್ಣಿನ ಮೌಲ್ಯವರ್ಧನೆಯಿಂದ ವಿವಿಧ ಪಾನೀಯಗಳನ್ನು ತಯಾರಿಸಿ ಹೆಚ್ಚಿನ ಆದಾಯ ಪಡೆಯಬೇಕು. ಗೋಡಂಬಿಯು ಬರಡು ಮತ್ತು ಕೆಂಪು ಭೂಮಿಯ ಅದ್ಭುತ ಮತ್ತು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಬಂಗಾರದ ಬೆಳೆಯಾದ ಇದನ್ನು 7.50 ಇಂದ 7.50 ಮೀಟರಿನ ಅಂತರದಲ್ಲಿ ಸವಕಳಿಯಾದ ಕೆಂಪು ಮಣ್ಣಿನಲ್ಲಿ ಯಶಸ್ವಿಯಾಗಿ ಬೆಳೆದರೆ 3 ವರ್ಷದ ನಂತರ ರೈತರು ಇತರೆ ಬೆಳೆಗಳಿಗಿಂತ ಅಧಿಕ ಲಾಭ ಪಡೆಯಬಹುದೆಂದು ಬೀದರ್ ತೋಟಗಾರಿಕೆ ಕಾಲೇಜಿನ ಡೀನ್ ಡಾಕ್ಟರ್ SV ಪಾಟೀಲ್ ರೈತರಿಗೆ ಸಲಹೆ ನೀಡಿದರು. ಇತ್ತೀಚೆಗೆ ಬೀದರ್ನಲ್ಲಿಯ ತೋಟಗಾರಿಕೆ ಮಹಾವಿದ್ಯಾಲಯ ಹಾಗೂ ಗೋಡಂಬಿ ಮತ್ತು ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿ ಕೇರಳದ ಅನುದಾನದಡಿ ರೈತರಿಗೆ ಆಯೋಜಿಸಿದ ಜಿಲ್ಲಾ ಮಟ್ಟದ ಗೋಡಂಬಿ ಬೆಳೆ ಕುರಿತು 1 ದಿನದ ವಿಚಾರ ಸಂಕಿರಣ ಉದ್ಘಾಟನಾ ಸಮಾರಂಭದ ಹಾಗೂ ಕೊಳಾರ್ಕೆ ಕೃಷಿ ಕ್ಷೇತ್ರದಲ್ಲಿ ಬೆಳೆದಿರುವ ವಿವಿಧ ತಳಿಗಳ ಕಚ್ಚಾ ಗೋಡಂಬಿಗಳ ಪ್ರದರ್ಶನದಲ್ಲಿ ಅವರು ಮಾತನಾಡಿದರು. ಗೋಡಂಬಿ ಬೆಳೆಯನ್ನು ಕಡಿಮೆ ನೈಸರ್ಗಿಕ ಸಂಪನ್ಮೂಲ ಬಳಸಿ ಅಧಿಕ ಲಾಭ ಹಾಗೂ ಆರ್ಥಿಕ ಮತ್ತು ಪೌಷ್ಟಿಕಾಂಶದ ಭದ್ರತೆ ನೀಡುವ ಬೆಳೆಯಾಗಿದೆ. ಕೊಯ್ಲು ಮಾಡಿದ 5 ರಿಂದ 8 ಕೆಜಿ ಗೋಡಂಬಿ ಹಣ್ಣಿಗೆ 1 ಕೆಜಿ ಕಚ್ಚಾ ಗೋಡಂಬಿ ದೊರೆಯುತ್ತದೆ. ಸುಮಾರು 1 ಎಕರೆಗೆ
5.6ರಿಂದ 7 ಮೆಟ್ರಿಕ್ ಟನ್ದಷ್ಟು ಗೋಡಂಬಿ ಹಣ್ಣುಗಳು ದೊರೆಯುತ್ತವೆ. ಇದನ್ನು ಬೆಳೆದ 10 ವರ್ಷ ಮೇಲ್ಪಟ್ಟ ಗೋಡಂಬಿ ಬೆಳೆಯಿಂದ 1 ಎಕರೆ ಪ್ರದೇಶದಲ್ಲಿ ಅಂದಾಜು 1050ರಿಂದ 1100 ಕೆಜಿ ಕಚ್ಚಾ ಗೋಡಂಬಿಯ ಇಳುವರಿ ಪಡೆಯಬಹುದು ಎಂದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.